ಸಂಬಳ ಜಾಸ್ತಿ ಕೊಡೋಕೆ ಓದಾಡ್ತೀನಿ. ಅವನು ಕಂಪ್ನಿ ಲಾಭ ಮಾಡಿಕೊಂಡು ಉದ್ಧಾರ ಮಾಡಿಕೊಂಡು ನಮಗೆ ಖಾಲಿ ಡಬ್ಬ ಇಟ್ಕೊಂಡು ಅಲ್ಲಾಡಿಸಿ ಅಂತ. ಸಂತು ನೀನು ಹೇಳ್ದಂಗೆ ಆಗಿದೆ. ನನಗೂ ರಿಕ್ವೆಸ್ಟ್ ಮಾಡಿ ಸಾಕಾಗೋಗಿದೆ. ಏನು ಗೊತ್ತೇನಾ, ಎಲ್ಲ ಕಂಪ್ನಿನಲ್ಲೂ ವರ್ಷಕ್ಕೆ ಇಷ್ಟು ಅಂತ ಹೈಕ್ ಮಾಡ್ತಾರೆ ಎಂಪ್ಲಾಯೀಸ್ಗಳಿಗೆ. ಆದರೆ ಇವನು ನಮಗೆಲ್ಲ ಹೈಕ್ ಮಾಡ್ತಾನೆ. ಇವನು ಮನೇನ ಉದ್ಧಾರ ಮಾಡ್ಕೋತಾನಷ್ಟೇ. ನಮಗೂ ಈ ಕಂಪ್ನಿ ಬಿಟ್ರೆ ಗತಿ ಇಲ್ದಂಗೆ ಆಗೋಗಿದೆ. ಏನು ಮಾಡೋಕ್ಕಲ್ಲ, ಎಲ್ಲ ಹಣೆ ಬರಹ. ಹ್ಞೂ ಕಣ, ಕರ್ಮ ನಂತ. ಹಾಯ್ ಸುಂದರ. ಓಹ್ ಹಾಯ್, ಬಂದ್ರಾ? ಹಾಂ, ಒಂದು ನಿಮಿಷ ಸಂತು, ಬರ್ತೀನಿ. ಹಾಂ ಹೋಗುವ. ಬನ್ನಿ ಬನ್ನಿ. ಹಾಂ, ಥ್ಯಾಂಕ್ ಯು. ಸರಿ, ಒಳ್ಳೆ ಮಾಲ್ ಬಂದಿದೆ. ಒಂದು 2 ಲಕ್ಷ ರೂಪಾಯಿ ಬೇಕಾಗುತ್ತೆ. ಏನೋ ವ್ಯವಹಾರ ನಡೆಸ್ತಾ ಇದ್ದಾರೆ ಅನಿಸ್ತಾ ಇದೆ. ಏನಿರ್ಬೋದು? ಏನೋ ಸೀಕ್ರೆಟ್ ಆಗಿ ಏನೋ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಏನು ಸಮಾಚಾರ? ಇದೊಂಥರ ಸ್ಪೆಷಲ್ ಸ್ಕೀಮ್ ಇದ್ದಂಗೆ. ಅವಾಗ ಒಳ್ಳೆ ಇನ್ಕಮ್ಮು. ಏನು ಅದು ಸ್ಕೀಮ್? ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅವಾಗ ದುಡ್ಡು ಬೇಕು ಅಂತ ಒಂದಿಷ್ಟು ಇಸ್ಕೊಂಡು ಹೋಗ್ತಾರೆ. ತಗೊಂಡು ಹೋಗಿ 1-2 ದಿವಸದಲ್ಲಿ ವಾಪಸ್ ಕೊಡ್ತಾರೆ. ಕೊಟ್ಟಿರೋ ದುಡ್ಡಿಗೆ ಒಂದಿಷ್ಟು ಲಾಭ ಅಂತ ನನಗೂ ಸಿಗುತ್ತೆ. ಎಷ್ಟು ಲಾಭ ಸಿಗುತ್ತೆ? 1 ಲಕ್ಷ ಕೊಟ್ರೆ 1-2 ದಿವಸದಲ್ಲಿ ಆ ಕೊಟ್ಟಿರೋ ದುಡ್ಡಿಗೆ ಒಂದು 10,000 ರಿಂದ 15,000 ಸೇರಿಸ್ಬಿಟ್ಟು ಕೊಡ್ತಾರೆ. 1 ಲಕ್ಷಕ್ಕೆ 10,000 ರಿಂದ 15,000 ಸೇರಿಸ್ಕೊಡ್ತಾರ? ಅದೇನೋ ಬಿಸ್ನೆಸ್ ಅದು ಅಂಥದ್ದು? ಅದೇನೋ ಸರಿಯಾಗಿ ಗೊತ್ತಿಲ್ಲಪ್ಪ. ಕಸ್ಟಮ್ಸು, ಡ್ಯೂಟಿ ಏನೇನೋ ಸಿಕ್ಕಾಕೊಂಡಿರುತ್ತೆ. ಅದನ್ನ ಬಿಡಿಸ್ಕೋಬೇಕು ಅಂತ ಹೇಳ್ತಿರ್ತಾನೆ. ನಾನು ಅದ್ರ ಬಗ್ಗೆ ಡೀಟೇಲ್ಡಾಗಿ ಕೇಳಕ್ಕೆ ಹೋಗಿಲ್ಲ. ತಿಳ್ಕೊಳ್ಳೋದಲ್ವೇನಾ? ನನಗೆ ಯಾಕೆ ಗುರು, ಕೊಟ್ಟಿರೋ ದುಡ್ಡಿಗೆ ಒಳ್ಳೆ ಲಾಭ ಸಿಗುತ್ತೆ. ಈ ಸಂಬಳನ ನಂಬ್ಕೊಂಡು ಬದುಕಾಗಲ್ಲ. ಶಿವ ಅಂತ ಕೊಡ್ತೀನಿ, ಶಿವ ಅಂತ ತಗೋತೀನಿ. ಒಟ್ನಲ್ಲಿ ಆರಾಮಾಗಿದ್ದೀನಿ. ಜನೂನ ನಂಬೋದಾ? ಮಗ, ಇದೊಂಥರ ಲಾಟ್ರಿ ಇದ್ದಂಗೆ. ಅವಾಗ ಬರ್ತಾ ಇರುತ್ತೆ. 1 ವರ್ಷದಲ್ಲಿ 2 ರಿಂದ 3 ಸಲ ಸಿಗುತ್ತೆ. ಕೆಲವು ಸಾರಿ 5 ರಿಂದ 6 ಸತಿನೂ ಸಿಗುತ್ತೆ. ನಮ್ಮ ಲಕ್ ಏನಾದ್ರು ಚೆನ್ನಾಗಿದ್ರೆ 10 ಸಲಿನೂ ಸಿಗುತ್ತಪ್ಪ. ತುಂಬಾ ವರ್ಷದಿಂದ ಈ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದೀನಿ. ದುಡ್ಡುಗಂತೂ ಮೋಸ ಇಲ್ಲ ಗುರು. ಮಗ ಇಷ್ಟೊಂದು ಈಸಿಯಾಗಿ ದುಡ್ಡು ಸಂಪಾದನೆ ಮಾಡ್ತಿದ್ದಾನಲ್ಲ. ಈಗ ತಗೊಂಡಿರೋ ದುಡ್ಡಿಗೆ ಲಾಭ ಕೊಟ್ಟು ಇನ್ನೂ 2 ಲಕ್ಷ ಬೇಕು ಅಂತ ಕೇಳಿದ್ದಾನೆ. ನನ್ನ ಹತ್ರ 1 ಲಕ್ಷ ಇರಬೇಕು. ಇನ್ನು 1 ಲಕ್ಷಕ್ಕೆ ಎಲ್ಲರೂ ಅರೇಂಜ್ ಮಾಡ್ಬೇಕು ಮಗ. ದುಡ್ಡು ಗ್ಯಾರಂಟಿ ತಾನೆ? ಹ್ಞೂ ಮಗ, ನಿನ್ನ ಹತ್ರ ಇದ್ರೆ ಕೊಡು. ನಿನಗೆ ನಾನು ಗ್ಯಾರಂಟಿ. ನನ್ನ ಹತ್ರ ಹೇಳಿದ್ಯಾ? ಸುಮ್ಮನೆ ಹೇಳಿದೆ ಅಷ್ಟೇ.